ಫಂಕ್ಷನ್ಸ್ಗಳಲ್ಲಿ ಮೇಕಪ್ ಮಾಡ್ಕೊಂಡಾಗ ಸ್ಕಿನ್ ತುಂಬಾ ಗ್ಲಾಸಿಯಾಗಿ ಕಾಣಿಸ್ತಾ ಇರಬೇಕು, ಡ್ಯೂಯಿ ಫಿನಿಶಿಂಗ್ ಬರಬೇಕು ಅಂತ ಎಷ್ಟೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿರ್ತೀರಾ, ಆದ್ರೆ ರಿಸಲ್ಟ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ? ಇವತ್ತು ನಾನು ಒಂದು ಸ್ಪೆಷಲ್ ಟಿಪ್ನ ಹೇಳ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ಅದು ನಿಮಗೆ ಮೇಕಪ್ ಮಾಡ್ಕೊಳ್ಳುವಾಗ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಮಸ್ತೆ, ನಾನು ದೀಪಾ ನಾಗೇಶ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಹೆಚ್ಚಾಗಿ ಚಳಿಗಾಲದಲ್ಲಿ ಮೇಕಪ್ ಮಾಡ್ಕೊಂಡಾಗ ಅದು ತುಂಬಾ ಬೂದಿ ತರ ಕಾಣಿಸ್ತಾ ಇರುತ್ತೆ, ಆಶ್ ಎಫೆಕ್ಟ್ ಅಂತ ಏನ್ ಹೇಳ್ತೀವಿ ಆ ತರ ಕಾಣಿಸ್ತಾ ಇರುತ್ತೆ, ಇಲ್ಲಾಂದ್ರೆ ತುಂಬಾ ಡಲ್ ಆಗಿ ಕಾಣಿಸೋಂತ ಚಾನ್ಸಸ್ ಇರುತ್ತೆ. ಇದನ್ನ ಓವರ್ಕಮ್ ಮಾಡ್ಬೇಕಂದ್ರೆ ಮೇಕಪ್ ಮಾಡ್ಕೊಳ್ಳೋಕ್ಕಿಂತ 10 ನಿಮಿಷ ಮುಂಚೆ ಗ್ಲಿಸರಿನ್ ಅದ್ರ ಜೊತೆಗೆ ಈಕ್ವಲ್ ಕ್ವಾಂಟಿಟಿ ಆಫ್ ಆಲಿವ್ ಆಯಿಲ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಲೈಟ್ ಆಗಿ ಫೇಸ್ಗೆ ಒಂದು ಮಸಾಜ್ ಕೊಡಿ. 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ ನಂತರ ನೀವು ಯಾವುದೇ ರೆಗ್ಯುಲರ್ ಮೇಕಪ್ ನ ಮಾಡ್ಕೊಳ್ಬಹುದು. ಮೇಕಪ್ ಪ್ರೈಮರ್ ಜೆಲ್ ಓರಿಯೆಂಟೆಡ್ ಗಿಂತ ಕ್ರೀಮ್ ಓರಿಯೆಂಟೆಡ್ ಆಗಿದ್ರೆ ಡ್ಯೂಯಿ ಫಿನಿಶಿಂಗ್ ತುಂಬಾನೇ ಬೇಗ ಬರುತ್ತೆ. ಇದಕ್ಕಿಂತಾನೆ ಸ್ಪೆಷಲ್ ಆಗಿ ಸಿಗುವಂತ ಫೌಂಡೇಶನ್ಸ್ ನ ಕೂಡ ನೀವು ಯೂಸ್ ಮಾಡ್ತಾ ಬರ್ಬೋದು. ಡ್ಯೂಯಿ ಫಿನಿಶಿಂಗ್ ಫೌಂಡೇಶನ್ಸ್ ಅಂತ ಸಿಗುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ಫೇಸ್ ತುಂಬಾ ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ. ಈ ತರ ಫಿನಿಶಿಂಗ್ ಬೇಕು ಅನ್ನೋದಾದ್ರೆ ಡಸ್ಟಿಂಗ್ ಪೌಡರ್ ಅಂತ ಹೇಳ್ತೀವಿ, ಅದನ್ನು ತುಂಬಾ ಜಾಸ್ತಿ ಪೌಡರ್ನ ಡಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನೀವು ಆದಷ್ಟು ಸೆಟ್ಟಿಂಗ್ ಸ್ಪ್ರೇಗಳನ್ನ ಯೂಸ್ ಮಾಡಿಕೊಂಡು ಮೇಕಪ್ ನ ಸೆಟ್ ಮಾಡ್ಕೊಳ್ಳಿ. ಅವಾಗ ಲಾಂಗ್ ಲಾಸ್ಟಿಂಗ್ ಗ್ಲೋ ಕೂಡ ನಿಮ್ದಾಗತ್ತೆ. ಹೀಗೆ ಮನೇಲೆ ಸಾಕಷ್ಟು ಟೆಕ್ನಿಕ್ಗಳನ್ನ ಯೂಸ್ ಮಾಡಿಕೊಂಡು ಡ್ಯೂಯಿ ಫಿನಿಶಿಂಗ್ ಮೇಕಪ್ ನೀವು ಕೂಡ ಟ್ರೈ ಮಾಡಿ.